ಹಾಯ್ ಫ್ರೆಂಡ್, ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು. ಫ್ರೆಂಡ್ಸ್, ನಾನು ಇವತ್ತೊಂದು ನಿಮಗೆ ಸ್ನ್ಯಾಕ್ಸ್ ರೆಸಿಪಿ ಹೇಳಿಕೊಡುವಂತಿದ್ದೇನೆ. ಟೀ ಟೈಮಲ್ಲಿ ಎಲ್ರಿಗೂ ಏನಾದರೂ ಒಂಚೂರು ಸ್ನ್ಯಾಕ್ಸ್ ತಿನ್ನಲೇಬೇಕಂತ ಅನಿಸುತ್ತಲ್ವ. ಹಾಗಾಗಿ ನಾನಿವತ್ತು ತುಕುಡಿಯ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೇನೆ. ಅದು ತುಂಬಾ ಈಸಿ ಇದೆ ಫ್ರೆಂಡ್ಸ್, ಅಷ್ಟೇನು ಕಷ್ಟ ಏನಿಲ್ಲ. ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ಕೊಂಡು ನಾವು ಮಾಡ್ಕೋಬೋದು. ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡೋ. ಫಸ್ಟ್ ನಾನು ತುಕುಡಿ ಮಾಡೋದನ್ನು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ. ಫಸ್ಟ್ ನಾವು ಒಂದು ಬೌಲ್ ತಗೊಳ್ಳೋ ಅಗಲದು. ಅನಂತರ ಇದು ಮೈದಾ ಹುಡಿ ಆ ಲೋಟದಲ್ಲಿ ನಾನು 2 ಲೋಟ ತಗೊಂಡಿದ್ದೇನೆ. ಕರೆಕ್ಟಾಗಿ ನೀವು ಯಾವ ಲೋಟದಲ್ಲಿ ತಗೊಳ್ತೀರಿ ಆ ಲೋಟದಲ್ಲಿ 2 ಲೋಟ ಮೈದಾ ಹಿಟ್ಟಿಗೆ ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ. ಆ ಲೋಟೆಯ 1/4 ಕಪ್, 2 ಲೋಟೆಗೆ 1/4 ಲೋಟೆ ಸಾಕು. ಚಿರೋಟಿ ರವೆ, ಸಪುರ ರವೆ, ಬಾಂಬೆ ರವೆ ಆ ಥರ ಹೇಳ್ತಾರಲ್ಲ ಅದು. ಮತ್ತು ಖಾರದ ಪುಡಿ ನಿಮಗೆ ಜಾಸ್ತಿ ಖಾರ ಅಂದರೆ ಬೇಕಾದರೆ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೊಮ್ಮೆ ಎಲ್ಲವನ್ನು ಫುಲ್ಲು ಮಿಕ್ಸಿಂಗ್ ಆಗಲಿ. ಖಾರ ಎಲ್ಲ ಸಮ ಬರ್ತದೆ ಕ್ಲಿಯರಾಗಿ. ಇದರಲ್ಲೇ ಕಲರ್ ಸಹ ಬರ್ತದೆ ನಮಗೆ, ಬೇರೇನು ಕಲರೆಲ್ಲ ಹಾಕಲಿಕ್ಕೆಲ್ಲ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಅನಂತರ 1.5 ಸ್ಪೂನಷ್ಟು ಸಕ್ಕರೆ, ಅಷ್ಟು ಸಾಕಾಗತ್ತೆ ಇಷ್ಟು ಹಿಟ್ಟಿಗೆ. ಅಂದರೆ ತುಕುಡಿಗೆ ಒಂದು ಸ್ವಲ್ಪ ಸಕ್ಕರೆ ಬೇಕೇ ಬೇಕು, ಅಷ್ಟು ಹಾಕ್ತಾಯಿದ್ದೇನೆ. ಜಾಸ್ತಿ ಸ್ವೀಟ್ ಏನು ಬರೋದಿಲ್ಲ, ಇದು ಲೈಟಾಗಿ ಬರ್ತದೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದ್ಸಲ ಫುಲ್ಲು. ಎಲ್ಲ ಮಿಕ್ಸಿಂಗ್ ಎಲ್ಲ ಆದ ನಂತರ ನಾವು ಬಿಸಿ ಕಾದ ಎಣ್ಣೆ 1.5 ಸೌಟು, ಇದು ಸಾಂಬಾರಿನ ಸೌಟು, ಅದರಲ್ಲಿ 1.5 ಚಮಚ ಅಷ್ಟು ಹಾಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಒಂದ್ಸಲ. ಇದೇ ನಮಗೆ ಕ್ರಂಚಿ ಕೊಡಲಿಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಣ್ಣೆ ಒಳ್ಳೆ ಕ್ರಂಚಿ ಬರ್ತದೆ ಒಳ್ಳೆ. ತುಕುಡಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ ಫ್ರೆಂಡ್ಸ್? ನನಗೊಂದು ಸ್ವಲ್ಪ ಇಷ್ಟನೇ. ನಮ್ಮನೆಯಲ್ಲೂ ಹಾಗೆಯೇ ಮಾಡಿದರೆ ಫುಲ್ ಖಾಲಿ ಆಗ್ತದೆ. ಒಂದು 3-4 ದಿನದಲ್ಲೇ ಖಾಲಿ ಆಗ್ತದೆ. ಅಷ್ಟೇನು ಸ್ಟೋರ್ ಮಾಡಲಿಕ್ಕೆಲ್ಲ ಸಿಗೋದಿಲ್ಲ. ನಾನು ಅಪರೂಪಕ್ಕೆ ಒಂದ್ಸಲ ಇದೇ ಥರ ಮಾಡ್ತಾ ಇರ್ತೇನೆ. ಕೆಲವು ತಿಂಡಿಗಳೆಲ್ಲ ಅದನ್ನೆಲ್ಲ ಮಾಡ್ತಾ ಇರ್ತೇನೆ. ನೋಡಿ, ಈ ಥರ ಇದು ಹಿಟ್ಟು ಉಂಡೆ ಮಾಡ್ತೇವೆ ನೋಡಿ, ಈ ಥರ ಬರಬೇಕು. ಅಷ್ಟಾದರೆ ಪರ್ಫೆಕ್ಟ್ ಆಗಿದೆ ಅಂತ ಲೆಕ್ಕ ನಮ್ಮ ಹಿಟ್ಟು, ಎಣ್ಣೆ ಎಲ್ಲ ಇದು ಮಾಡಬೇಕಾದ್ರೆ. ಅನಂತರ ಇದು ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ, ಚೆನ್ನಾಗಿ ಬರುತ್ತೆ. ಮತ್ತು ಇದೊಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೇನೆ, ಇಲ್ಲಾಂದರೆ ಕಪ್ಪು ಎಳ್ಳು ಸಹ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ ನಂತರ ಇದು ಫೈನಲಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ವಲ್ಪನೇ ನೀರು ಹಾಕ್ಕೊಳ್ಳುವ, ಜಾಸ್ತಿ ಹಾಕ್ಕೊಳ್ಬೇಡಿ. ಸ್ವಲ್ಪ ಗಟ್ಟಿ ಹಿಟ್ಟು ಬೇಕು, ತುಂಬ ಸಾಫ್ಟ್ ಕಲಿಸ್ಲಿಕ್ಕಿಲ್ಲ. ಚಪಾತಿಗಿಂತ ಒಂದು ಸ್ವಲ್ಪ ಗಟ್ಟಿ ಹಿಟ್ಟು ನೋಡಿ. ಸ್ವಲ್ಪನೇ ನೀರು ಹಾಕಿ ಈ ಥರ ಕಿವುಚಿದಾಗ ನೋಡಿ ಗೊತ್ತಾಗತ್ತೆ. ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೋಬೇಡಿ. ನೋಡಿ, ಈ ಹದಕ್ಕೆ ಬಂದಿದೆ ನನಗೆ. ಗಟ್ಟಿ ಇದೆ ನೋಡಿ. ಒಂದು ಸ್ವಲ್ಪ ಥರದ್ದು ಸಾಫ್ಟ್ ಆಗ್ತದೆ, ಮತ್ತು ರವೆ ಎಲ್ಲ ಇರ್ತದಲ್ಲ ಅದೆಲ್ಲ ನೆನೀತದೆ ಚೆನ್ನಾಗಿ. ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಬಿಡಿ. ಇವಾಗ 10 ನಿಮಿಷ ಆಗಿದೆ. 10 ನಿಮಿಷದ ನಂತರ ನಾನು ತೆಗೆದು ರೆಡಿ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಒಂದು ಸ್ವಲ್ಪ ಸಾಫ್ಟ್ ಬಂದಿದೆ, ತುಂಬ ಹಾರ್ಡೇನಿಲ್ಲ ನೋಡಿ, ಈ ಥರ ಇದೆ. ಚೆನ್ನಾಗಿ ನಾದಿಸ್ಕೊಂಡು ನಂತರ ನೋಡಿ ಈ ಥರ ಮಾಡ್ತಾಯಿದ್ದೇನೆ. ಅಂದರೆ ಚಪಾತಿ ಮಣೆಗೆ ಅಂಟ್ತದಲ್ಲ, ಬೇಕಂದರೆ ನೀವು ಹಿಟ್ಟು ತಾಗಿಸೋದೇ ಮಾಡ್ಕೋಬೋದು, ಅದು ಚೆನ್ನಾಗಿ ಬರುತ್ತೆ. ಹಿಟ್ಟು ಸ್ವಲ್ಪ ಹಾಕಿದರೆ ಏನು ಪರವಾಗಿಲ್ಲ. ನಿಮಗೆ ಆಗತ್ತಂದರೆ ಹಿಟ್ಟು ಹಾಕದೇನೆ ಉಂಡೆ ಮಾಡ್ಕೊಳ್ಳಿ, ಲಾಟಿ ಎಲ್ಲ ಮಾಡಿ. ಸ್ವಲ್ಪ ಉಂಡೆ ತಗೊಂಡು ನಾವು ಈ ಥರ ಲಾಟ್ತಾ ಬರುವ. ಚೆನ್ನಾಗಿ ತೆಳು ಸ್ವಲ್ಪ ಲಾಟ್ಕೊಳ್ಳೋ, ಚೆನ್ನಾಗಿರುತ್ತೆ. ಚಪಾತಿ ಹದಕ್ಕೆ ಲಾಟ್ಕೋಬೋದು, ಚೆನ್ನಾಗಿರುತ್ತೆ. ಅಷ್ಟು ತುಂಬ ದಪ್ಪ ಸಹ ಬೇಡ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ತೆಳು ಲಾಟ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ತೆಳು ಸಲ್ಲ, ತುಂಬ ದಪ್ಪ ಸಲ್ಲ. ತುಂಬ ತೆಳು ಆದರೂ ಉಬ್ಬುದಿಲ್ಲ, ಅಷ್ಟೇನು ಗೊತ್ತಿಲ್ಲ, ಆ ಥರ ಆಗ್ಬೋದು. ನಾನು ಇದೊಂದು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೊಳ್ಳಿ. ಈ ಥರ ಸೈಡ್ ಎಡ್ಜನ್ನೆಲ್ಲ ಒಂದು ಸ್ವಲ್ಪ ತೆಳು ಮಾಡ್ತಾ ಬನ್ನಿ ನೋಡಿ. ಅನಂತರ ಮತ್ತು ನಾನು ತೆಳು ಮಾಡ್ತೇನೆ
ನೋಡಿ ನಾವು ಮಿಡ್ಲಲ್ಲಿ ಒಂದ್ಸಲಿ ಹಿಟ್ಟೆಲ್ಲ ಇದು ಮಾಡ್ತೇವೆ, ಲಾಟ್ತಾ ಬರ್ತೇವೆ. ಆನಂತರ ಸೈಡ್ ಎಡ್ಜನ್ನು ನಾವು ಸಮ ಪ್ರಮಾಣವಾಗಿ ಲಾಟ್ತಾ ಬರಬೇಕು. ಆವಾಗ ಸರಿ ಆಗುತ್ತೆ, ಅಲ್ಲಿಗೆ ತೆಳು ಬರ್ತೇವೆ. ನೋಡಿ ಇಷ್ಟು ತೆಳು ಬಂದಿದೆ, ನೋಡಿ ಕಾಣ್ತಾ ಇದೆ ಅಲ್ವಾ? ಅಂದರೆ ತೆಳು ಸಲ್ಲ ದಪ್ಪ ಸಲ್ಲ, ತುಂಬ ತೆಳು ಒಂಚೂರು. ಈ ಟೈಮಲ್ಲಿ ಹಿಟ್ಟು ಹಾಕದಿದ್ರೂ ನಡೀತದೆ. ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೇನೆ, ಮತ್ತು ಇದು ಪ್ಲೇಟಿಗೆಲ್ಲ ಅಂಟ್ಕೊಳ್ತದೆ ಅಂತೇಳಿ ಒಂಚೂರು ಹಾಕ್ಕೊಂಡಿದ್ದೇನೆ. ನೋಡಿ ನಾನು ಚೂರು ಅಗಲ ತಟ್ಟೆ ತಗೊಂಡು ಅದರಲ್ಲೇ ಇದು ಮಾಡ್ತಾಯಿದ್ದೇನೆ. ಎಡ್ಜನ್ನು ಒಂಚೂರು ಎಷ್ಟಾಗುತ್ತೆ ಅಷ್ಟು ಅಗಲ ಮಾಡ್ತಾಯಿದ್ದೇನೆ. ನೋಡಿ ಆನಂತರ ನಾವೊಂದು ಚಾಕು ತಗೊಳ್ಳುವ. ಚಾಕು ತಗೊಂಡು ಈ ಥರ ಕಟ್ಟಿಂಗ್ ಮಾಡ್ತಾ ಬರುವ. ಯಾವ ಶೇಪ್ ಸಹ ಕೊಡ್ಬೋದು, ಸ್ವಲ್ಪ ದೊಡ್ಡ ಸಹ ಮಾಡ್ಕೋಬೋದು, ಸಣ್ಣ ಸಹ ಮಾಡ್ಬೋದು. ಆದರೆ ತುಕುಡಿ ಹೆಚ್ಚಾಗಿ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಹೆಚ್ಚಾಗಿ ಅದೇ ಥರ ಇರುತ್ತೆ. ಆ ಶೇಪಲ್ಲೇ ಕೊಟ್ಟರೆ ತುಕುಡಿ ಅಂತ ಹೇಳ್ತಾರೆ, ಹೆಸರಲ್ಲ ಅದಕ್ಕೋಸ್ಕರ. ನೋಡಿ ಈ ಥರ ಮಾಡ್ತಾ ಇದ್ದೇನೆ. ಇವಾಗ ಸ್ವಲ್ಪ ಕಟ್ಟಿಂಗ್ ಆಯ್ತು, ಇನ್ನು ಕ್ರಾಸ್ ಕಟ್ಟಿಂಗ್ ಮಾಡಿದರೆ ಆಯಿತು. ನೋಡಿ ಇವಾಗ ಒಂದೊಂದೇ ತೆಗೆದು ತೋರಿಸ್ತಾ ಇದ್ದೇನೆ. ಈ ಥರ ಬಂದರೆ ಸಾಕು, ಯಾವ ಸೈಡಿದು ಶೇಪ್ ಬರೋದಿಲ್ಲ, ಪರವಾಗಿಲ್ಲ. ಇಷ್ಟು ಬಂದರೆ ಓಕೆ, ಪರ್ಫೆಕ್ಟ್ ಆಗಿದೆ ಇದು. ಇವಾಗ ಎಣ್ಣೆ ಫುಲ್ಲು ಹೀಟಾಗಿರಲಿ. ಫಸ್ಟಿಗೆ ಹೀಟ್ ಆದ ನಂತರ ಇದನ್ನು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸ್ಲೋ ಮಾಡಬೇಕು, ಆ ಥರನೇ ಕರಿಬೇಕು, ಇಲ್ಲಾಂದರೆ ಒಂದೇ ಸಲ ಕಪ್ಪಾಗಿ ಬಿಡ್ತದೆ. ನೋಡಿ ಒಂದೊಂದೇ ಬಿಡ್ತಾ ಬನ್ನಿ, ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಹಾಕ್ಕೊಂಡು ಬನ್ನಿ. ಒಂದು ಸ್ಪೂನಲ್ಲಿ ಫುಲ್ ಹಾಕ್ಕೊಂಡು ಆ ಥರ ಸಹ ಬಿಡಲಿಕ್ಕಾಗತ್ತೆ. ಬಿಡಬೇಕಾದ್ರೆ ಒಂಚೂರು ಹುಷಾರಾಗಿರು, ಒಂಚೂರು ಎಣ್ಣೆ ಎಲ್ಲ ಹಾರ್ತಾ ಇರ್ತದೆ. ನೋಡಿ ಇವಾಗ ಲೈಟ್ ಬ್ರೌನ್ ಕಲರ್ ಬರ್ತಾ ಇದೆ. ನೋಡಿ ಇದು ಸ್ಲೋಲ್ಲಿ ಇಟ್ಟು ಫ್ರೈ ಮಾಡಬೇಕು. ಮತ್ತು ಮಿಡ್ಲಲ್ಲಿ ಒಂದ್ಸಲಿ ಮತ್ತೊಂದ್ಸಲಿ ಫಾಸ್ಟ್ ಮಾಡಿ, ಲಾಸ್ಟಿಗೆ ತೆಗಿಬೇಕಾದ್ರೆ ಒಂಚೂರು ಚೆನ್ನಾಗಿರುತ್ತೆ. ಆ ಥರ ಕ್ರಂಚಿ ಬರ್ತದೆ ಒಳ್ಳೆ. ಇಲ್ಲಾಂದರೆ ಫಸ್ಟಿಗೆ ನೀವು ಫಾಸ್ಟ್ ಇಟ್ಟರೆ ಫುಲ್ ಕಪ್ಪಾಗಿ ಮತ್ತು ಒಂಥರ ಅಷ್ಟು ಚೆನ್ನಾಗಿರೋದಿಲ್ಲ, ಸಾಫ್ಟ್ ಬರ್ತದೆ, ಕ್ರಂಚಿ ಬರೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ಫಸ್ಟಿಗೆ ಎಣ್ಣೆ ಹೀಟಾಗಿರಬೇಕು. ಹೀಟಾದ ನಂತರ ಬಿಡಬೇಕಾದ್ರೆ ಸ್ಲೋ ಇಡಬೇಕು. ಒಂದು ಸ್ವಲ್ಪ ಹೊತ್ತು ಅದೇ ಥರ ಇರಬೇಕು, ಸಿಮ್ಮಲ್ಲಿ ಇರಬೇಕು. ಆನಂತರ ಒಂಚೂರು ಲಾಸ್ಟಿಗೆ ಮಿಡ್ಲಲ್ಲಿ ಫೈನಲ್ ಒಂಚೂರು ಫಾಸ್ಟ್ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ಇದು ಲೈಟ್ ಬ್ರೌನ್ ಆದರೆ ಸಾಕು, ನಾವು ಸಮೋಸ ಎಲ್ಲ ತೆಗಿತೇವೆ ನೋಡಿ, ಅಷ್ಟು ಕಲರ್ ಬಂದರೆ ಸಾಕು. ನೋಡಿ ಇಷ್ಟಾಗಿದೆ, ಇವಾಗ ಬ್ರೌನ್ ಆಗಿದೆ, ತೆಗಿತಾ ಇದ್ದೇವೆ. ನೋಡಿ ಬಿಸಿ ಬಿಸಿ ತುಕುಡಿ ರೆಡಿಯಾಗಿದೆ. ಮನೆಯಲ್ಲಿ ಆಗುತ್ತಲ್ವ ಫ್ರೆಂಡ್ಸ್, ಈಸಿಯಾಗಿ. ನೀವು ಟ್ರೈ ಮಾಡ್ತೀರಾ ಫ್ರೆಂಡ್ಸ್? ನೋಡಿ ಕ್ರಂಚಿ ಆಗಿರುವಂಥ ಈಸಿ ಮೆಥಡಲ್ಲಿ ತುಕುಡಿಯನ್ನು ಹೇಳಿಕೊಟ್ಟಿದ್ದೇನೆ ನೋಡಿ ನಿಮಗೆ. ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ತಿಂತಾರೆ. ಮತ್ತು ಎಣ್ಣೆ ಸಹ ಏನು ಆ ಥರ ಇರೋದಿಲ್ಲಲ್ಲ, ನಾವು ಮನೆಯಲ್ಲೇ ಮಾಡಿಕೊಂಡು ಫ್ರೆಶ್ ಎಣ್ಣೆ ಮಾಡಿಕೊಂಡು ಕೊಡ್ಬೋದು, ಫ್ರೆಶ್ ಎಣ್ಣೆ ಹಾಕ್ಕೊಂಡು. ನಮಗೆ ಹೊರಗಡೆ ಅಂದರೆ ತುಂಬ ದಿನ ಎಲ್ಲ ಆಗಿರುತ್ತಲ್ಲ ಎಣ್ಣೆಗೆ, ಫ್ರೈ ಮಾಡಿದ ಎಣ್ಣೆಗೆ. ನೋಡಿ ಮತ್ತು ನಾನು ಲಾಡ್ತಾ ಇರ್ತೇನೆ, ಯಾರಾದರೂ ಮಕ್ಕಳು ಫ್ರೈ ಮಾಡ್ತಾ ಇರ್ತಾರೆ ಆ ಥರ. ಒಬ್ಬರು ಲಾಡ್ತಾ ಇರಬೇಕು ಅಂದರೆ ಎಲ್ಲ ಮಕ್ಕಳು ಸೇರಿ ಮಾಡಿದರೆ ಮನೆಯವರು ಸ್ವಲ್ಪ ಬೇಗ ಆಗುತ್ತೆ. ಒಬ್ಬರು ಫ್ರೈ ಮಾಡ್ತಾ ಬರಬೇಕು, ಅವಾಗ ತಿನ್ನಲಿಕ್ಕೂ ಟೇಸ್ಟಿ. ಮನೇಲಿ ಎಲ್ಲರೂ ಸೇರ್ಕೊಂಡು ಮಾಡಿದರೆ ಖುಷಿ ಸೇರ್ತದೆ, ಮಾಡಿ ತಿಂದಾಗ ಸಕ್ಸಸ್ ಆಯ್ತಲ್ಲ ಅಂದೇಳಿ ಖುಷಿ ಆಗುತ್ತೆ. ನೋಡಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ, ಖಂಡಿತ ಸಕ್ಸಸ್ ಆಗ್ತದೆ, ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಸೇರುತ್ತೆ ಫ್ರೆಂಡ್ಸ್. ನಾನು ಮತ್ತು ಇನ್ನೊಂದನ್ನು ನಿಮಗೆ ಯಾವ ಥರ ಮಾಡೋದು ಅಂತೇಳಿ ಮತ್ತು ತೋರಿಸ್ಕೊಡ್ತಾ ಇದ್ದೇನೆ. ಈ ಥರ ಲಾಟಿ ಆಯಿತು.
ಅಂದರೆ ನಮ್ಮದು ಸ್ವಲ್ಪ ಚಪಾತಿ ಮಣೆ ಸಣ್ಣದಿದೆ ಫ್ರೆಂಡ್ಸ್, ಹಾಗಾಗಿ ಸೈಡ್ ಎಡ್ಜ್ ಸ್ವಲ್ಪ ನಾವು ಪ್ಲೇಟಲ್ಲಿ ಹಾಕ್ಕೊಂಡೆ ಮಾಡಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಮಾಡಿಕೊಟ್ಟಲ್ಲ ಮಕ್ಕಳು ತುಂಬ ಖುಷಿ ಆಯಿತು, ಇಷ್ಟಪಟ್ಟು ತಿಂದರು. ಅವರಿಗೆಲ್ಲ ತುಂಬ ಇಷ್ಟ ಈ ಥರ ಎಲ್ಲ ಮಾಡಿಕೊಟ್ರೆ, ಮನೆಯಲ್ಲೇ ಮಾಡಿಕೊಟ್ರೆ. ನೋಡಿ ಮತ್ತೆ ಅದೇ ಥರ ಚಾಕು ಕಟ್ಟಿಂಗ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ರಾಯ್ತು. ಬೇಕಂದರೆ ಉದ್ದ ಸಹ ಫ್ರೈ ಮಾಡ್ಕೋಬೋದು. ನಿಮ್ಗೆ ಈ ಥರ ಎಲ್ಲ ಕಷ್ಟ ಆದರೆ ಕಟ್ಟಿಂಗ್ ಮಾಡಲಿಕ್ಕೆಲ್ಲ 2-3 ಪೀಸ್ ಥರ ಮಾಡ್ಬೋದು. ಅಡ್ಡಕ್ಕೆ ಸ್ವಲ್ಪ ದೊಡ್ಡ ಸೈಜ್ ತಗೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಚಾಕುವಲ್ಲಿ ಸಹ ತೆಗೆದ್ರಾಗುತ್ತೆ ನೋಡಿ. ನಿಮಗೆ ಕೈಯಲ್ಲಿ ತೆಗಿಲಿಕ್ಕೆ ಕಷ್ಟ ಆದರೆ ನೋಡಿ ಈ ಥರ ತಗೊಂಡ್ರೆ ಆಯಿತು. ನೋಡಿ ಬಿಸಿ ಹೋಮ್ ಮೇಡ್ ತುಕಡಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಮತ್ತು ನನಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಒಂದು ಕಟ್ ಮಾಡಿ ತೋರಿಸ್ತಿದ್ದೆ ನೋಡಿ, ಕ್ರಂಚಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ.